ರಾಜ್ಯ ಸರ್ಕಾರ ಟಿ ನರಸೀಪುರ ಹಾಗೂ ಚನ್ನಪಟ್ಟಣ ಕೆಸಿಸಿ ಮಿಲ್ಗಳನ್ನು ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಹಾಗೂ ಕಾರ್ಖಾನೆಗಳನ್ನು ಮುಚ್ಚುವುದಿಲ್ಲ ಎಂದು ಹೇಳಿಕೆ ನೀಡಿದ ಬೆನ್ನಲ್ಲೇ ಬಿಜೆಪಿ ನಾಯಕರು ಮುಖಂಡರು ಹರ್ಷ ವ್ಯಕ್ತಪಡಿಸಿ ನಗರದ ಕೆಸಿಸಿ ಮಿಲ್ಗೆ ತೆರಳಿ ಸಿಬ್ಬಂದಿಗೆ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಿದರು. ಕೆಲ ದಿನಗಳ ಹಿಂದೆ ರಾಜ್ಯ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಚನ್ನಪಟ್ಟಣ ಕೆಸಿಸಿ ಮಿಲ್ಗೆ ತೆರಳಿ ಅಲ್ಲಿನ ಕಾರ್ಮಿಕರ ಸಮಸ್ಯೆ ಆಲಿಸಿ ಯಾವುದೇ ಕಾರಣಕ್ಕೂ ಟಿ ನರಸೀಪುರ ಹಾಗೂ ಬೊಂಬೆ ನಗರಿ ಚನ್ನಪಟ್ಟಣದ ಕೆಸಿಸಿ ಕಾರ್ಖಾನೆಯನ್ನು ಮುಚ್ಚಲು ಬಿಡುವುದಿಲ್ಲ ಎಂದು ಕಾರ್ಮಿಕರಿಗೆ ಅಭಯ ನೀಡಿದರು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹಾಗೂ ಬೆಂಬಲಿಗರ ವಿರೋಧಕ್ಕೆ ಮಣಿದ ರಾಜ್ಯ ಸರ್ಕಾರ, ಅದರಲ್ಲೂ ರೇಷ್ಮೆ ಖಾತೆ ಸಚಿವ ವೆಂಕಟೇಶ್ ಟಿ ನರಸೀಪುರ ಹಾಗೂ ಚನ್ನಪಟ್ಟಣ ಕೆಸಿಸಿ ಮಿಲ್ಗಳನ್ನು ಮುಚ್ಚುವುದಿಲ್ಲ ಎಂದು ಪತ್ರಿಕಾ ಹೇಳಿಕೆ ಬಿಡಿದ ಬೆನ್ನಲ್ಲೇ ಕೆಸಿಸಿ ಮಿಲ್ಗೆ ತೆರಳಿದ ಬಿಜೆಪಿ ಮುಖಂಡರು ಕಾರ್ಮಿಕರಿಗೆ ಸಿಹಿ ಹಂಚಿದರು. ಈ ಸಂದರ್ಭದಲ್ಲಿ ಮಾತನಾಡಿದ್ದ ಆರ್ಎಸ್ಎಸ್ನ ಹಿರಿಯ ನಾಯಕ ಯಲೆಕೆರೆ ರವೀಶ್, ಮೈಸೂರು ಸಂಸ್ಥಾನದ ಒಡೆಯರು ನಿರ್ಮಿಸಿದ್ದ ಬೊಂಬೆ ನಗರಿ ಕೆಸಿಸಿ ಮಿಲ್ ನಮ್ಮ ದೇಶಕ್ಕೆ ವಿಶಿಷ್ಟವಾದ ಕೊಡುಗೆ ಎಂದರು. ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಉಲ್ವಾಡಿ ದೇವರಾಜು, ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕರವರು ಹಾಗೂ ಪಕ್ಷದ ಎಲ್ಲಾ ಶಾಸಕರು ಮಾಡಿದ ಹೋರಾಟದ ಫಲ ಇತಿಹಾಸದ ಕುರುವಾಗಿರುವ ಟಿ ನರಸೀಪುರ ಹಾಗೂ ಚನ್ನಪಟ್ಟಣದ ಕೆಸಿಸಿ ಮಿಲ್ಗಳು ಉಳಿಯಲು ಸಾಧ್ಯವಾಯಿತು ಎಂದು ನಾಯಕರಿಗೆ ಕೃತಜ್ಞತೆ ಅರ್ಪಿಸಿದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎಂಎನ್ ಆನಂದಸ್ವಾಮಿ ಮಾತನಾಡಿ, ಮಹಾರಾಜರು ತಮ್ಮ ಆಳ್ವಿಕೆಯಲ್ಲಿ ದುಡಿಯುವ ಕೈಗಳಿಗೆ ನೌಕರಿ ಹಾಗೂ ರೇಷ್ಮೆ ಉದ್ಯಮವನ್ನು ಉತ್ತೇಜಿಸಲು ರೇಷ್ಮೆ ಸೀರೆ ತಯಾರಿಸುವ ಕಾರ್ಖಾನೆಗಳನ್ನು ಸ್ಥಾಪಿಸಿದರು ಎಂದು ತಿಳಿಸಿದರು. ಇಂದು ಅಳಿವಿನ ಅಂಚಿನಲ್ಲಿರುವ ರೇಷ್ಮೆ ಕಾರ್ಖಾನೆಗಳನ್ನು ಉತ್ತೇಜಿಸಲು ಸರ್ಕಾರ ಬದ್ಧವಾಗಬೇಕು ಎಂದು ತಿಳಿಸಿದರು. ಕಾರ್ಮಿಕ ಮುಖಂಡ ಎಸ್.ಜಿ. ರಘು, ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕರವರು, ಈ ಭಾಗದ ಬಿಜೆಪಿ ನಾಯಕರಾದ ಉಲ್ವಾಡಿ ದೇವರಾಜು, ಆನಂದಸ್ವಾಮಿ, ರವೀಶ್ ಹಾಗೂ ಹಲವಾರು ಮುಖಂಡರು ನಮ್ಮ ಹೋರಾಟಕ್ಕೆ ಸ್ಪಂದನೆ ಮಾಡಿ ಯಶಸ್ಸು ಮಾಡಿದ್ದಕ್ಕೆ ಎಲ್ಲರಿಗೂ ಕೃತಜ್ಞತೆ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರುಗಳಾದ ಚೇತನ್, ಮಳ್ಳೂರು ಪಾರ್ಥ, ಮಲ್ಲಾರ್ಪೇಟೆ ಸೋಮಶೇಖರ್, ಹೇಮಾವತಿ, ಮಲ್ಲೇಶ್ ಹಾಗೂ ಹಲವಾರು ಮಂದಿ ಮುಖಂಡರುಗಳು ಹಾಜರಿದ್ದರು.